ಹೊಂಟ ಪಕ್ಕಣ ಕಾಲ್ಗಿತ್ತಿ ಹೋಗ್ಕೊಂತ ಹೊರ ಹೊಂಟ ಬಿಡ್ತ ಏ ಎಲ್ಲೊಂಟೆ ಹಾ ಯಾಕ್ರಿ ಎಲ್ಲಿ ಹೋಗ್ಬಿಡ್ದ ನಿಮ್ಗೆ ಹೇಳಿ ಕೇಳಿ ಹೋಗ್ಬೇಕಾ? ಅಲ್ಲ ನೀನ್ ಯಾವಾಗ ನನ್ಗೆ ಹೇಳಿ ಕೇಳಿ ಹೋಗಿ ಹೇಳು ಈಗ ಎದಕ್ ಹೊಂಟಿದ್ದಿ? ಅದು ಪ್ರೇಮ ಒಂದು ಲಗ್ನ ಐತ್ರಿ ಅದಕ್ಕೆ. ಏನ್ ಹೇಳಕತ್ತಿಲಿ? ಅಲ್ಲ ಪ್ರೇಮ ಒಂದ್ ಗಂಡ ಬದುಕ್ಯಾನ ಈ ಆಮೇಲೆ ಈಗ ಈ ವಯಸ್ಸಿಗೆ ಯಾನೇ ಲಗ್ನನ ಅಲ್ಲ ಎದಕ್ಕೆ ಹಂಗ? ಹೇ ಹೋಗ್ಲಿ ನೀನ್ ನಕಲಿ ಗಿಲಿ ಮಾಡಕತ್ತಿ ಮತ್ತೆ? ಇಲ್ಲ ರೀ ಖರೆ ಅಂದ್ರ ಪ್ರೇಮ ಒಂದು ಲಗ್ನ ಐತಿ ಅದಕ್ಕೆ ಹೊಂಟಿವಿ. ಅಲ್ಲ ಆಡ್ಬಿಟ್ಟಿ ಒಂದು ಬ್ಯಾಂಡ್ ಬಜೆ ಸದ್ದಿಲ್ಲ, ಒಂದು ಹಾರ ತುರೈದಿಲ್ಲ, ಊರ ಲಗ್ನ ಪತ್ರ ಹಂಚಿಲ್ಲ, ಊಟಕ್ಕೆ ಹಾಕ್ಸ್ತು ಅಂತ ಹೇಳಿಲ್ಲ, ಆಮೇಲೆ ಯಾರ್ಯಾರಿಗೂ ಗೊತ್ತೂ ಇಲ್ಲ. ಆಮೇಲೆ ನೀನು ಹೊಸ ಸೀರೆನೂ ಉಟ್ಕೊಂಡಿಲ್ಲ, ಹಂಗ ಲಗ್ನತಿ ಅಂತ ಕೊಂಡ್ಕೊಂತ ಹೊಂಟಿದಿ. ನಿನ್ ಏನ್ ಹಕ್ಕಿಕತ್ ನಿಂದು ಅದ ತಿಳಿವತ್ತಲ್ಲ. ಅಲ್ಲ ರೀ ಅಕ್ಕಿ ಗಂಡ ಕ್ಯಾವಕ್ಕೆ ಹಡ್ಬಿಟ್ಟಿನ ತಗೊಂಬಂದ್ ಮನೆಗೆ ಇಟ್ಕೊಂಡು ಮದುವೆ ಮಾಡ್ಕೊಂಡು ಹಂಗಿದ್ದ ನಮ್ಮ ಪ್ರೇಮ ಯಾಕಿನ ಲಗ್ನ ಮಾಡ್ದು ಅದಕ್ಕೆ ನಾವೆಲ್ಲ ಹೇಳ್ತಾರಲ್ಲ ಸೇರಿ ಆಕಿ ಜೀವನ ಹಾಳಾಗಬಾರ್ದು ಅಂತೇಳಿ ಗುಡಿಯಾಗ ಸಂಕ್ಷಿಪ್ತಾಗಿ ಮದುವೆ ಮಾಡಕತ್ತಿ. ಅಯ್ಯೋ ಆಡ್ಬಿಟ್ಟಿ ಇದೇನ ಇದು ಏನ್ ಹೇಳಕತ್ತಿ ನೀನು? ಅಂದ್ರ ಅವನು ಈಗಿನ ಬಿಟ್ಟಬಿಟ್ಟನ ಪ್ರೇಮಕ್ಕನ? ಅಯ್ಯ ಅದ್ ನೀ ಏನ್ ಕೇಳ್ತೀರಿ ಬಿಡೋದೊಂದು ಅಲ್ಲ ಬಿಟ್ಟು ಹಳೆ ಮಾತಾಡ್ಲೆ ಆಕಿನ ಕರ್ಕೊಂಬಂದ್ ಮನೆಗೆ ಇಟ್ಕೊಂಡು ಬಾಳೆ ಮಾಡಕತ್ತಾನ. ಮತ್ತ ಪಾಪ ಈಕಿಗೆ ಮಕ್ಕಳದವ ಮಕ್ಕ ನೋಡ್ಕೊಂಡು ಜೀವನ ಮಾಡಕ್ಕೆ ಯಾರಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ ನಾವ ಒಂದಿನ ದಾರಿ ತೋರ್ಸಾಕತ್ತೀವಿ. ಆತ ಜಲ್ದಿ ಬಂದ ಅಡಿಗೆ ಮಾಡಿಡ. ಅಯ್ಯ ಮಾಡ್ತೀನಿ ನೋಡ್ರಿ, ದಿನ ಮಾಡೋದು ಗೊತ್ತಿಲ್ಲ ನನಗೆ, ಮಾಡ್ಲಾರ್ದಂಗ ಅದೇನೇನು ಹಂಗಿದ್ರ ಇಲ್ಲ ನೋಡ್ರಿ. ಆಕಸ್ಮಿಕ ಏನಾರ ನೀವು ಹಿಂಗ ಹಾರಾಡ್ರಿ ನಾನು ನಿಮಗೆ ಸೋಡಾ ಚೀಟಿ ಕೊಟ್ಟು ನಾನು ಬೇರೆ ಮದುವೆ ಮಾಡ್ಕೊಂಡು ಬಿಡ್ತೀನಿ. ಹೋಗು ಹೋಗು ಗತ್ತ ನೀವು ಹೋಗ್ತೀಯಾ? ಹೋಗು ಬೇಕ್ರಿ ಹೊತ್ತ ಬಾ, ಆರಾಮ್ ಕುಂತು ಮಾತಾಡ್ಕೊಂಡು ಬಾ. ಮಧ್ಯಾಹ್ನ ಊಟ ನಾನು ಬೇಡ ನೀನು ಪಾಪ ಅಲ್ಲಿ ಇರ್ತಿದ್ದಿ ಯಾಕೆ ಇಲ್ಬಿಡು. ಮುಂಜಾನೆ ಇದ್ದದ್ದು ರೊಟ್ಟಿ ಪಟ್ಟು ಇದಿರ್ತದಲ್ಲ ತಿಂತಿಂತು ಹೋಗ. ಆತಾತು ಬಾಗ್ಲ ಚೆನ್ನಾಗಿ ಬಂದೋಬಸ್ತ್ ಹಾಕೋರಿ. ಅದೇನ ಸಿಲಿಂಡರ್ ಕಳ್ರ ಬಂದಾರಂತ ಊರಾಗೆಲ್ಲ. ನಮ್ಮ ಮೊದ್ಲ ಸಿಲಿಂಡರ್ ಒಂದೈತಿ ಕಳು ಮಾಡ್ಕೊಂಡು ಹೋಗಿದಾರ ಮತ್ತೆ. ಹುಷಪ್ಪ ಇವನು ಹೆಂಡ್ರ ಹಿಂಗೆ ಅಂಜಿಸ್ಬಿಟ್ರೆ ಗಂಡ್ರ ಪಜಿತಿ ಹೇಳಕ್ಕವಲ್ಲ ಬಿಡು. ಅಲ್ಲ ಯಾಕ ಒಂದ ಸಣ್ಣ ಈ ನಮಿ ಬಾಯಿ ಹೊಡ್ಕೊಳಕತ್ತಿಯಲ್ಲ ಏನಾತ? ಏನಾತ ಹೇಳಿ ಅಳಗೊಟ್ಟ. ಹೌದಲ್ಲ ಮಂಜಿ ಯಾಕ ಯಾಕೆ ಈ ನಮಿ ಅಳಕತ್ತಿ ಏನಾತ ಅಂತದ? ಮಂಜಂದು ಅಕ್ಕ ನಿಮ್ದುಗೆ ಮರ್ದುಗೆ ಏನಾರ ಆಯ್ತು? ನಿಮ್ದು ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಆಯ್ತು? ಯಾಕೆ ಹಿಂಗೆ ನೀವು ಬಾಯಿ ಬಿಡ್ಕೊಂಡು ಹೋಗ್ತಾ ಇದ್ದೀರಿ? ಅಯ್ಯವ್ವ ಮಂಜಿ ಯಾಕೆ ಅಂಗದ ಕುತ್ಕೊಂಡು ಈ ನಮ್ನಿ ಬಾಯಿ ಬಿಡ್ಕೊಂಡು ಅಳಕತ್ತಿಲೆ ಏನಾತ? ಹೌದಾ ಯವ್ವ ನೀವು ಹೊಯ್ಕೊಳ್ಳೋದು ಅಲ್ಲಿ ನಮ್ಮ ಮನೆ ಕೇಳ್ತೆ ಅದಕ್ಕೆ ನಾನು ಜಯಕ ಇಬ್ರು ಹಂಗ ಓಡೆ ಬಂದ್ವಿ. ಯಾರಿಗೆ ಏನಾತ ಅಂತೇಳಿ ಏನಾತ ಅಂತಂದ್ರೆ ಹೇಳಲೆ ಏನಾತಂತ ಹೇಳ ಯವ್ವ. ನನ್ನ ಮನೆ ಬರನ ವಿಜ್ಜಿ ಯವ್ವ ನಮ್ಮ ಮನೆಯಿಂದ ಸಿಲಿಂಡರ್ ಯಾರ ಹೊತ್ಕೊಂಡು ಹೋಗ್ಯಾರ ಯವ್ವ. ಒಂದು ಸಿಲಿಂಡರ್ ಒಲಿಗೆ ಹಚ್ಚಿದ್ನಿ ಒಳಗೆ ಗ್ಯಾಸ್ಗೆ, ಒಂದು ಈಗೇನ ಯುದ್ಧ ನಡೆದೈತಂತ ಸಿಲಿಂಡರ್ ಸಿಗಂಗಿಲ್ಲ ಅಂದ್ರು ಒಂದು ಇನ್ನೊಂದು ಬಡ ತುಂಬಿಸಿಟ್ಕೊಂಡಿದ್ದೆ ಯವ್ವ. ಕಟ್ಟಿ ಮೇಲೆ ಬರ್ಕ ಮುಚ್ಚಿಟ್ಟಿದ್ದೆ ಯವ್ವ. ಯಾವ ಕಡೆ ಬಿಟ್ಟು ನೋಡಿದ್ಲು ಯಾವ ನೋಡಿದ್ನು ಬೆಳಗ್ಗೆ ಹರಿದ್ರಾಗ ಸಿಲಿಂಡರ್ ಇಲ್ಲ ಯವ್ವ. ನಮ್ಮ ಮನೆ ಸಿಲಿಂಡರ್ ಕಳು ಮಾಡ್ಕೊಂಡು ಹೋಗ್ಯಾರ. ಅದ್ರಾಗ ಈಗ ಸಿಲಿಂಡರ್ ಕೊಡೋದ್ರಂತ ಯುದ್ಧ ಅವನವನ ಯಾವ ದೇಶ ಹೊಡೆದಾಡಿದ್ರ ನಮ್ಮ ದೇಶಕ್ಕೆ ನಮ್ಮ ಸಿಲಿಂಡರ್ ಇಲ್ದಂಗೆ ಆಗೈತಲ್ಲ ಯವ್ವ. ಇದು ಬಜಿತಿ ಯವ್ವ. ಇನ್ನು ಒಲಿ ಮೇಲೆ ಅಲ್ಲಿ ನಾವು ಉಪ್ಪು ಅಂತಂದು ಉಪ್ಕೊಂಡು ಕುಂದ್ರಲಿ ಯಾವ ಸಿಲಿಂಡರ್ ನಾವು ಇಟ್ಕೊಂಡ್ಬಿಟ್ನೆ ಅಂದ್ರೆ ಒಲಿ ಮೇಲೆ ನೀರು ಅನ್ನ ಬ್ಯಾಳಿ ಕುದಿಸಿ ಒಲಿ ಮೇಲೆ ಒಟ್ಟು ರೊಟ್ಟಿ ಗಿಟ್ಟಿ ಮಾಡಿದ್ರತ್ತ ಏನೋ ಒಂದು ಅನ್ಕೊಂಡಿದ್ನಿ ಯವ್ವ. ಇದು ನೋಡ್ರಿ ಸಿಲಿಂಡರ್ನ ಹೊತ್ಕೊಂಡೋಗ್ಯಾರ ಯವ್ವ. ನಾನು ಯಾರಿಗೆ ಬಂದರೆ ಚಾ ಏನು ಮಾಡ್ಕೊಳ್ಳಿ ನಾಷ್ಟ ಹೆಂಗೆ ಮಾಡ್ಕೊಳ್ಳಿ? ಅವ್ನು ಒಲಿ ಹಚ್ಚಕ್ಕೆ 3 ತಾಸು ಕಟ್ಟಿ ಬೇರೆ ಸಿಗಂಗಿಲ್ಲ. ಈಗ ಕಟ್ಟಿಗೆ ಕಡ್ಕೊಂಬಂದು ಹಾಕಿ ಈಗ ಯಾರು ಒಲಿ ಹಚ್ಚಿ ಅಡಿಗೆ ಮಾಡ್ತಾರೆ ಯವ್ವ. ಏನೋ ಶಾಣತನ ಮಾಡಿ ಸಿಲಿಂಡರ್ ತುಂಬಿಸಿಟ್ಕೊಂಡ್ರೆ ಸಿಲಿಂಡರ್ ಹೊತ್ಕೊಂಡಕ್ಕರಂತ ನನಗೆ ಇವತ್ತು ಗೊತ್ತಾಗಿದೆ ಯವ್ವ. ನಮ್ಮ ಮನೆ ಸಿಲಿಂಡರ್ ಯಾವಕ್ಕೆ ಹೊತ್ಕೊಂಡೋಗ್ಯಾಳ ಯವ್ವ. ಆಕಿ ಹಂಗೆ ಮುರ್ಕೊಂಡು ಹೋಗ್ಬೇಕು. ಅದೇ ಸಿಲಿಂಡರ್ನಾಗ ಡಮ್ ಅಂತಂದೆ ಸುಟ್ಟೋಗ್ಬೇಕು. ಅದೇ ಸಿಲಿಂಡರ್ನಾಗ ಹಾಕಿ ಗಂಡಕ್ಕಿನ ಕಡ್ದು ತುಂಡು ಮಾಡಿ ಕಬಾಬ್ ಮಾಡ್ಕೊಂಡು ತಿನ್ಬೇಕು. ಅಯ್ಯವ್ವ ಏನ ಸಿಲಿಂಡರ್ ಕಳು ಮಾಡ್ಕೊಂಡು ಹೋಗ್ಯಾರ ಯೋ ದೇವ್ರೆ. ಅಲ್ಲಲೇ ಇನ್ನ ಒಂದ್ ತೊಲಿ ಬಂಗಾರ ಹೋದ್ರು ಬದುಕ್ಬೋದು, ಸಿಲಿಂಡರ್ ಇಲ್ಲ ಅಂದ್ರೆ ಹೆಂಗ ಯವ್ವ ಬದುಕದ? ಯವ್ವ ಕೂಡ ಕಟ್ಟ ಎಲ್ಲಾನು ಕಟ್ಟಾಗತ್ತ ಯವ್ವ. ಇವತ್ತಿನ ಕಾಲದಾಗ ಯಾರ ಮನೆಯಾಗ ಒಲಿ ಅದಾವ ಹೇಳ? ಕಟ್ಟಿಗೆ ಒಲಿ ಎಲ್ಲರೂ ಒಲಿ ತಗದ ಈ ನೋನಿ ಗ್ಯಾಸ್ ಇಟ್ಕೊಂಡು ಇವತ್ತು ನೋಡಿ ಪಡಿಪಾಟ್ಲ ಒಲಿ ಹಚ್ಚಾಕಿಲ್ಲ ಒಲಿ ಇಲ್ಲ. ಗ್ಯಾಸ್ ಹಚ್ಚಿರಂದ್ರೆ ಗ್ಯಾಸ್ ಇಲ್ಲ. ಏನ್ ಪಜಿ ತೆಗಿತೆ ಯವ್ವ ಬ್ಯಾಡದ. ಅಯ್ಯ ಅಲ್ಲ ಲಕ್ಷ್ಮಕ್ಕ ನಿಮ್ಗೇನ ಯವ್ವ ಬೇಕಾದಂಗ ರೊಕ್ಕ ಐತಿ ಈಡಾಗಿ ಗೌಡ್ರಿಗೆ ಒಂದು ಕರೆಂಟ್ ನಲ್ಲಿ ತಂದಿರ್ತಾರ. ಕರೆಂಟ್ ನಲ್ಲಿ ಬೇಕಾದಂಗ ಮಾಡ್ಬೋದವ. ನೀನ್ ಯಾಕ ನಮ್ನಿ ಬೇಚಾಡಕತ್ತೀವ? ಇನ್ನ ನಾವ ನೋಡು ಕರೆಂಟ್ ನಲ್ಲಿ ಕಟ್ಬೇಕು ಹೆಂಗಪ್ಪ ಏನಂತ ನಾವ್ ಬೇಚಾಡ್ಬೇಕವ. ಗಾನಿನ ಬುಬುಣಿ ಊರ್ ಬುಬುಣಿ ಮೊದ್ಲ ಈ ಬ್ಯಾಸ್ಗಿ ಅಂತ ಬ್ಯಾಸ್ಗೆ ಅಷ್ಟು ಸಿಲಿಂಡರ್ ಇದ್ದಾಗನೇ ಬ್ಯಾಸಿಗೆ ಬಂದ್ರ ಕರೆಂಟ್ ತೆಗ್ದಾತ ಒಂದು ಮುಂಜಾನೆ ತೆಗದ್ರ ಮಕ್ಳು ರಾತ್ರಿ ಹಾಕ್ತಾನ. ರಾತ್ರಿ ಅದು ಒಂದು ತಾಸು ಹಾಕಿ ರಾತ್ರಿ ನಿದ್ದೆ ಮಾಡ್ಬೇಕನ್ನೋ ಜೊತೆಗೆ ತೆಗ್ದ ಬಿಡ್ತಾರ. ಬೆಳತಂತನ ಮತ್ತೆ ಹುಷಪ್ಪ ಅಂತ ಜಾಗರಣೆ ಮಾಡ್ಬೇಕು. ಹಂಗೈತೆ ಈ ಗ್ಯಾಸ್ ಮ್ಯಾಗ ಅಡಿಗೆ ಮಾಡಕ್ ಕರೆಂಟ್ ಕೊಡ್ತಾನ ನಿನಗ. ಇದು ಕರೆಂಟಿನಲ್ಲಿ ಮೇಲೆ ಇದ್ದಾಗ ಕರೆಂಟ್ ಇದ್ದಾಗ ನೆಟ್ಗಿಲ್ಲ. ಈಗ ಎಲ್ಲರ ಮ್ಯಾಗೂ ಈ ಕರೆಂಟಿನಲ್ಲಿ ಮ್ಯಾಗ ಅಡಿಗೆ ಮಾಡ್ಬೇಕಂತ ಇಟ್ಕೊಂಡಿರ್ತಾರ. ಅವ್ನು ಕರೆಂಟ್ ಕೊಡ್ತಾನಂತ ತಿಕ್ಕು ನೀನು ಊರ್ ಮಧ್ಯಾಹ್ನ ತೆಗೆದಿರ್ತಾನೆ. ಯಾಕಂದ್ರೆ ಎಲ್ಲರ ಮನೆಗೂ ಕರೆಂಟ್ ಆ ನಮ್ಗೆ ಇರ್ತದ್ಕೊಂಡ್ರೆ ಅವು ಅಲ್ಲಿ ಪೀಸ್ನಲ್ಲಿ ತಗೊಂಡು ಚಾಟ್ ಅಂತ ಎಗರಿ ಬೋತಾವ. ಅದೆಲ್ಲ ಕರೆಂಟ್ ಅಲ್ಬೇಕು ಹೋಗೇ ಬಿಡ್ತೈತಿ. ಇನ್ನ ಗ್ಯಾಸ್ ಹೋತು ಕರೆಂಟ್ ಒಲಿನೂ ಹೋತು. ಇನ್ನೇನೈತಿ ಒಲಿ ಹಚ್ಚೋದು ತಿನ್ನೋದು. ಹೌದಲ್ಲ ಲಕ್ಷ್ಮಕ್ಕ ನಾನೇನು ವಿಚಾರ ಮಾಡಿದ್ದೆ ಅಂದ್ರ ಹೆಂಗೂ ಯುದ್ಧ ಆಗಕತ್ತೈತೆ ಅವನವನ ಆದ್ರ ಹೊಲ್ ತಕ್ಬಿಡು ಕರೆಂಟಿನ ಒಲಿ ಮೇಲೆ ಮಾಡಿದ್ರಾತತ್ತಾಗ
ಏನ್ ದೊಡ್ಡಾಗದ ಅಂತ ಅನ್ಕೊಂಡಿದ್ನವ. ಅಯ್ಯೋ ದೇವ್ರೆ, ಇದನ್ನ ವಿಚಾರ ಮಾಡಲಿಲ್ಲ ನಾನು. ಕರೆಂಟ್ ತೆಗದ್ನಂದ್ರ ಮುಂಜಾನೆ ತೆಗದ್ರ ತಿರುಗಿ ಒಂದೊಂದ್ಸಲ ರಾತ್ರಿನೂ ಹಾಕ್ತಾನ ಮೂಳ, ಇಲ್ಲ ಅಂದ್ರೆ ಹಾಕದೇ ಇಲ್ಲ. ಅದ್ರಾಗ ಇನ್ನು ಉಗಾದಿ ಬಂತ, ಇನ್ನ ಹಳೆ ಮಳೆ ಎಲ್ಲ ಬರ್ತಾವು, ಗಾಳಿ ಸಿಡ್ಲು ಗಿಡಗು, ಅದು ಒಂಚೂರು ಹನಿ ಇನ್ನ ನೆಲಕ್ಕೆ ಬಿದ್ದಿರಂಗಿಲ್ಲ, ಒಂದು ಕರೆಂಟ್ ತೆಗದೇ ಬಿಡ್ತಾನ. ತೆಗದೈತಿ 2 ದಿವಸ. ಏನಪ್ಪ ಯಾಕೆ ಕರೆಂಟ್ ತೆಗ್ದಿಯಲ್ಲ ಅಂದ್ರೆ, ಇಲ್ಲಿ ಬಿಡ್ರಿ ಯಾಕರ ಗಾಳಿ ಜಗ್ಗಿ ಬಿಟ್ಟಿತ್ತು, ಕರೆಂಟ್ ಕಂಬ ಬಿದ್ದಿತ್ತು, ಅದಕ್ಕಂತ ಹೇಳ್ತಾನ. ಹಾಕಯಪ್ಪ ಅಂದ್ರೆ ಹಾಕಕ್ಕೆ 2 ದಿವಸ ಬೇಕು. ಲೈನ್ ಮ್ಯಾನ್ ಅವ್ನು ಬಂದಿಲ್ರಿ ಅಂತೇಳಿ. ಅಯ್ಯೋ ದೇವ್ರೆ, ಆತ್ಬಿಡು, ಹಂಗಿದ್ರ ಮುಗಿದು ಹೊತ್ತು. ಕರೆವ ಲಕ್ಷ್ಮಕ್ಕ, ಹಿಂಗಾದ್ರೆ ಹೆಂಗ ಅಂತೀನಿ. ಇತ್ತಾಗ ಕರೆಂಟಿನ ಒಲಿನೂ ಇಲ್ಲ, ಇತ್ತ ಗ್ಯಾಸಿನ ಒಲಿನೂ ಇಲ್ಲ. ಯವ್ವ ದೇವ್ರೆ, ಏನ್ ಪಜಿತೈತೆ ಯವ್ವ ಇದು ಬಂಡವಾಳವು. ಹೌದು ನೋಡ ಲಕ್ಷ್ಮಕ್ಕ, ಮುಳುಗುಳು. ಅಲ್ಲ ಅವನ ಟ್ರಂಪ್ ಅಂತ, ಅವನ ಇನ್ನೊಬ್ಬವನ. ಅಲ್ಲ ಇವ್ರು ತಾವ್ ಜಗಳ ತಮ್ಮ ದೇಶಕ್ಕೆ ತಾವ್ ಮಾಡ್ಕೋಬೇಕವ. ಇತ್ತಂದ್ರ ದೇಶಕ್ಕೆ ನಮ್ಮ ದೇಶಕ್ಕೆ ಬರೋ ಸಿಲಿಂಡರ್ಗೆ ದಾರಿ ಕಟ್ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ. ಪಾಪ ಯಾವ್ದಾ ಪುಣಾತ್ಮ ದೇಶದಾಗ ನಮ್ಮ ದೇಶಕ್ಕೆ ಸಿಲಿಂಡರ್ ಕಳಿಸ್ತಿದ್ದಂತ. ನಡಬರ್ಕ ಈ ಹಡಗ ತಗೊಂಬರೋ ದಾರಿನ ಬಂದ್ ಮಾಡ್ರಲ್ಲ, ಇನ್ ಹೆಂಗ್ ಮಾಡ್ಬೇಕು ಅಂತೀನಿ. ಅಲ್ಲ ಏನವ ಹಿಂಗಾದ್ರ, ಅಲ್ಲ ಇವ್ರ ಯುದ್ಧ ಯಾವಾಗ ಮುಗಿತೈತಿ? ಇದೇನು ಯುದ್ಧ ಮುಗಿತಿದಂಗಿಲ್ವಾ? ನೋಡ್ತೀನಲ್ಲ ಟಿವ್ಯಾಗ ಅಕ್ಕರ್ಲಿಂದ ಅವ್ರು ಹಂಗ ಢಮ್ ಢಮ್ ಅಂತ ಹಾಕ್ತಾರ, ಇತ್ತಾಲಿಂದ ಇವ್ರು ಢಮ್ ಢಮ್ ಅಂತ ಹಾಕ್ತಾರ. ನಾವ್ನ ಇದೇನು ಮುಗಿತಿದಂಗಿಲ್ಲ. ಅರೇ ಲಕ್ಷ್ಮಂದು ಅಕ್ಕ, ಹಾ ಚೋಟ ಬಚ್ಚಂದು ಮೇಲೆ ಬಾಂಬು ಹಾಕಿ ನೋಡಿದ್ರಿ? ಚೋಟ ಬಚ್ಚಂದು 170ಗೆ ಮೇಲೆ ಸತ್ತವೆ ಮಚ್ಚಂದು. ಯಾರ್ದಾದ್ರೂ ಮಕ್ಕಳು ಅಲ್ವಾ ಪಾಪ, ಸಣ್ಣ ಮಕ್ಕಳ ಮೇಲೆ ಇವ್ರದ್ದೆಂತದ್ದು ದ್ವೇಷ ಅಲ್ವಾ? ಹೂನಾ ಲಕ್ಷ್ಮಕ್ಕ, ಇವ ಹುಡುಗರು ಹುಬ್ಡಿ ಏನ್ ಮಾಡ್ಯಾವ ಪಾಪ. ಒಂದ್ ಕಂದಮ್ಮ ಅಂತೂ ಅಳಾತತಿ, ಯುದ್ಧ ನಿಲ್ಲಿಸ್ರಿ, ನಮ್ಮನ್ನ ಏನು ಮಾಡಬೇಡ್ರಿ ಅಂತವ್. ಅಲ್ಲ ಮಕ್ಳು ಮರಿ ಇರ್ತಾವ, ಈ ತಮ್ ದೇಶ ಏನಿದ್ರು ಏನೋ ಒಟ್ಟು ಹೆದರ್ಸೋದು, ಒಬ್ರಿಗೊಬ್ರು ಮಾಡ್ಬೇಕು, ಆಟ ಕೈ ಬಿಡ್ಬೇಕು. ಇದೇನ ಮಕ್ಳು ಮರಿನು ಸಾಲಿ ಮೇಲೆ ಹಾಕ್ತಾವ ಹುಡುಗರು ಇದ್ದಲ್ಲೇ ಅಂದ್ರೆ ಏನು ಇದು? ಈಗ ತಾವ್ ಯುದ್ಧ ಮಾಡೋದಿರ್ಲಿ, ಸುತ್ತಮುತ್ತಲು ಎಲ್ಲಾರ ದೇಶಕ್ಕೂ ನೋಡ್ದೇನ, ನಮ್ಮ ದೇಶಕ್ಕೂ ಸಿಲಿಂಡರ್ ಇಲ್ಲ. ಬೇರೆ ಇಡೀ ಜಗತ್ನಾಗ ಹೆಚ್ಚು ಸಿಲಿಂಡರ್ ಹೋಗೋದು ಎಲ್ಲಾರ ದೇಶಕ್ಕೆ ಹೋಗಲೇ ಬಂದಾಗೈತಂತ. ಎಲ್ಲಾ ಕಡೆ ಸಿಲಿಂಡರ್ ಅತಂತ್ರ ಆಗೈತವ. ಬರೀ ನಮ್ಮ ದೇಶದಾಗ ಒಂದ ಅಲ್ಲ ಅಯ್ಯವ್ವ, ಎಲ್ಲಾ ಕಡೆನೂ ಆಗೈತಿ. ಏನ್ ಮಾಡ್ಬೇಕ ಅಯ್ಯವ್ವ ಹಿಂಗಾದ್ರ? ಅಲ್ಲ ಲಕ್ಷ್ಮಕ್ಕ, ಮೋದಿ ಏನಾರ ಮಾಡ್ಬೇಕವ. ಮೋದಿ ಏನಾರ ಮಾಡಿ ನಮ್ಗೆ ಸಿಲಿಂಡರ್ ತಂದ್ಕೊಡೋ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಹಿಂಗಾದ್ರೆ ಹೆಂಗ ಲಕ್ಷ್ಮಕ್ಕ? ನಮ್ಮ ಒಲೆ ಇಲ್ದವ್ರ ಬಾಳೆ ಹೆಂಗ್ ಕತಿ ಮತ್ತ? ಅಲ್ಲೇ ಹಡಬಿಟ್ಟಿ, ಸಿಲಿಂಡರ್ ಮೋದಿ ಉತ್ಪತ್ತಿ ಮಾಡ್ತಾನೆ. ಮೋದಿ ಕುತ್ಕೊಂಡು ತುಂಬಿಸೋದು ಕೊಡೋದು ಮಾಡಾಕ ಎಲ್ಲಾರು ಬರೀ ಮೋದಿ ಅಂದ್ರೆ ಪಾಪ ಆತ ಏನಂತ ಮಾಡ್ಬೇಕು ಹೇಳ. ಅಲ್ಲೇ ಆತನ ಕೈಯಾಗಿದ್ರ ಪಾಪ ಅಂತ ಮಾಡ್ತಾನ. ಇಡೀ ಬರೀ ನಮ್ಮ ಒಂದ ದೇಶಕ್ಕೆ ಹಾಕತ್ತಾನ. ಸುತ್ತಮುತ್ತಲು ಎಷ್ಟು ದೇಶ ಅದಾವ ಅಷ್ಟು ದೇಶಕ್ಕೂ ಇದೇ ಪರಿಸ್ಥಿತಿ ಆಗೈತಿ. ಏನ್ ಮಾಡಕ್ಕಾಗತ್ತ? ಅನ್ಭವಿಸ್ಬೇಕು ಬಂದದ್ದನ್ನ. ಈಗ ಏನಾರ ಮಾಡಿ ತರಿಸ್ಬೇಕನ್ನೋದಿದ್ರ ಏನಾರಿತ್ವ, ಯಾವ್ರೇ ಮೊದ್ಲ ಒಬ್ರಿಗೊಬ್ರು ಜೀವ ಕೈ ಹಿಡ್ಕೊಂಡು ಹೊಡೆದಾಟ ಒಂದಕ್ಕೊಂದು. ಅಂತದ್ರಾಗ ಹೋಗಿ ಮೋದಿ ನಮ್ ದೇಶದಾಗ ಸಿಲಿಂಡರ್ ಇಲ್ದ ಎಲ್ಲಾರು ಪೇಚಾಡಕತ್ತಾರಿ. ನೀವು ಯುದ್ಧ ಮಾಡ್ತಿರೋ ಸಾಯ್ತಿರೋ ಉಳಿತಿರೋ ಗೊತ್ತಿಲ್ಲ, ನಮ್ ಸಿಲಿಂಡರ್ ತಗೊಳಕೊಟ್ಟು ದಾರಿ ಬಿಡ್ರಿ, ನಮ್ ಸಿಲಿಂಡರ್ ಬರ್ತಾವು, ನಮ್ ಯುದ್ಧ ಅಲ್ಲಿ ತನಕ ಮಾಡ್ಬಿಡ್ರಿ, ನಮ್ ಸಿಲಿಂಡರ್ ಬರ್ಲಿ ಅಂತ ಹೋಗಿ ಹೇಳಿದ್ರೆ ಏನಿಲ್ಲ, ಮೋದಿ ಮುಕ್ಕಳ ಬಾಂಬಿಟ್ಟು ಡಮ್ ಅನಿಸ್ಬಿಡ್ತಾರ ಅಷ್ಟೇ. ಹೌದ್ ಬಿಡ ಲಕ್ಷ್ಮಕ್ಕ, ಪಾಪ ಆದ್ರೂನು ಎಷ್ಟ ಹಡಗ್ನಾಗ ಮೊನ್ನೆ ತರ್ಸಾರಂತ. ಪಾಪ ಅವರು ಭಾರತ ದೇಶದ ಅಂದದಕ್ಕ ಪಾಪ ಬಿಟ್ಟಾರಂತ ಲಕ್ಷ್ಮಕ್ಕ. ನನ್ನ ಮಗ ಹೇಳಕತ್ತಿದ್ದ, ನೋಡು ನಮ್ಮ ಮೋದಿ ಇರೋದ್ರ ಸಲುವಾಗಿ ಬೇರೆ ಯಾವ ದೇಶಕ್ಕೂ ಸಿಲಿಂಡ್ರು ಇದು ಪೆಟ್ರೋಲು ಈಗ ಹೋಗಿಲ್ಲ. ನಮ್ಮ ದೇಶ ಅಂದದಕ್ಕ ಅಷ್ಟು ಯುದ್ಧ ನಡೆದ್ರು ಎಷ್ಟ ಹಡಗು ಭಾರತದ ಅಂತಂದು ಬಿಟ್ಟು ಕಳ್ಸಾರಂತ. ಇರ್ಲಿ ಅಂತಂದು ನೋಡು, ಅಷ್ಟು ಒಬ್ರಿಗೊಬ್ರು ದೇಶನ ಸುಟ್ಟು ಭಸ್ಮ ಮಾಡಿ ಅಂಗಾರ ಹಚ್ಕೋಬೇಕು ಅನ್ನೋ ಹೊತ್ನಾಗ ನಮ್ಮ ಮೋದಿ ಮಕ್ಕ ನೋಡಿ ಎಲ್ಲಾ ಬೋಟ್ನಾಗ ಅದೇನೋ ಜಗ್ಗೆಷ್ಟು ಆಯ್ತು ತುಂಬ್ಕೊಂಬರ್ತಾವಂತವಾ. ಮತ್ತೆ ಸಿಲಿಂಡರ್ದು ಅದೆಲ್ಲ ಹಂಗ ಕಳ್ಸಾರಂತ ಗೊತ್ತನ. ನೋಡು, ನಮ್ಮ ಮೋದಿ ಇರೋದ್ರ ಸಲುವಾಗಿ ನಾವು ಬಚಾವಾಗಿವಿ. ಹಂಗ ನೋಡಿದ್ರ ಯುದ್ಧಕ್ಕೂ ಇದು ನಮಗೂ ಆಗ್ಬೇಕಾಗಿತ್ತು. ನಮ್ಮ ಮೋದಿಯರ ಸಲುವಾಗಿ ನೋಡಿದೇನ ಮಂದಿ ನಮ್ಮ ಬೇರೆ ದೇಶದವ್ರು ನಮ್ಮ ಮುಟ್ಟ ಕಂಚ್ಕೊಂತಾರ, ನಮ್ಮ ಸುದ್ದಿ ಬರಂಗಿಲ್ಲ, ತಾವ್ ಹೊಡೆದಾಡ್ಸಾಯ್ತಾರ ಹೊರತು ನಮ್ಮ ಸನಿಯಕ್ ಬರಂಗಿಲ್ಲ. ಹಂಗಿಟ್ಟ ನಮ್ಮ ಮೋದಿ. ಯವ್ವ ದೇವ್ರೆ, ನಮ್ಮ ಮೋದಿ ಇರೋ ತನಕ ನಮ್ಗೆ ಏನು ಅಪಾಯ ಇಲ್ವಾ? ಎಂತದ್ರಾಗೂ ನಮ್ಮನ್ನ ಗೆದಿಸ್ಕೊಂಬರ್ತಾನ, ನಮ್ಮ ಜೀವಕ್ಕೆ ಏನು ಅಪಾಯ ಆಗ್ಲಾರ್ದಂಗ ನೋಡ್ಕೊಂತಾನ ಯವ್ವ. ನಮ್ಮ ಮೋದಿನ ದೇವ್ರ ಚಲೋ ಇಡ್ಬೇಕು ಯವ್ವ. ಹೌದು ಅಯ್ಯವ್ವ, ಪುಣಾತ್ಮ ಯವ್ವ. ನಮ್ಮ ಮೋದಿ ಅಂತ ಮೋದಿ ಮತ್ತಿಲ್ಬಿಡು ಇಡೀ ಜಗತ್ನಾಗ ಕೊಂಡಾಡ್ತಾರಂತ ಯವ್ವ. ನಮ್ಮ ಮೋದಿನ ನಮ್ಮ ದೇಶಕ್ಕಿಂತ ಪ್ರಧಾನಿ ಆಗ್ಬೇಕಾಗಿತ್ತು, ನಮ್ಮ ದೇಶಕ್ಕೆ ಅಂತಂದು ಮೊನ್ನೆ ನೋಡ್ದನು ನೇಪಾಳದಾಗ ನಮಗಿಂತ ಒಬ್ಬ ದೇಶದ ಇದು ಬೇಕು, ಪ್ರಧಾನ ಮಂತ್ರಿ ಬೇಕು ಅಂತಂದು ಹೋದಾಗ ಕೂಗಾಕತ್ತಿದ್ರಂತ. ನೀವು ಆಮೇಲೆ ಎಲ್ಲ ಬೇರೆ ದೇಶದವ್ರು ನೋಡ್ದನು ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಾಗ, ನೀವು ಭಾಳ ಪುಣ್ಯ ಮಾಡಿರಿ ಇಂಡಿಯನ್ಸು, ಇಂಥ ಪ್ರಧಾನ ಮಂತ್ರಿನ ಪಡೆದಿರಿ, ನಿಮ್ಗೆ ಭಾಳ ಎಲ್ಲ ರೀತಿಯಲ್ಲೂ ನಿಮ್ಮನ್ನ ಶ್ರೀರಕ್ಷೆ ನೋಡ್ಕೊಂತಾನ, ನೀವು ಭಾಳ ಪುಣ್ಯ ಮಾಡಿರಿ ಅಂತ ಹೇಳಕತ್ತಿದ್ರು. ನನ್ನ ಗಂಡ ಹೇಳಕತ್ತಿದ್ದ, ನಮ್ಗಿಂತ ಪ್ರಧಾನಿ ಇರೋದ್ರಿಂದ ಇಡೀ ಜಗತ್ತು ನಮ್ಮನ್ನ ಹೆಮ್ಮೆಲಿಂದ ಭಾರತ ಅಂದ್ರ ಅಷ್ಟು ಕೊಂಡಾಡ್ತದಂತ. ಮೊದಲು ನಮ್ಮನ್ನ ಯಾರು ಮನುಷ್ಯ ನೋಡ್ತಿದ್ದಿಲ್ಲ ಅಂತ ಗೊತ್ತನು. ನನ್ನ ಗಂಡ ಅಂತಾನಲ್ಲ, ಮೊದಲ ನಮ್ಮ ಭಾರತದರಂದ್ರ ಎಲ್ಲೂ ಪ್ರಾಧಾನ್ಯತೆ ಕೊಡ್ತಿದ್ದಿಲ್ಲ ಅಂತ, ಹೊಳ್ಳಿ ನೋಡ್ತಿದ್ದಿಲ್ಲ ಅಂತ. ಯಾವ ದೇಶದೊಳಗೆ ಹೋದ್ರು ಇಂಡಿಯನ್ಸ್ ಅಯ್ಯ ನೀವ ಅಂತಿದ್ರಂತ. ಅಂಥ ದೇಶ ನಿಮ್ದು, ಇಂಥ ದೇಶ ನಿಮ್ದು ಅಂತ ಬೈತಿದ್ರಂತ. ಆಮೇಲೆ ಎಲ್ಲರೂ ನಿಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತೀವಿ ನೋಡು, ಯುದ್ಧ ಮಾಡ್ತೀವಿ ನೋಡು ಅಂತ ಅಂಜಿಸ್ತಿದ್ರಂತ. ಪಾಕಿಸ್ತಾನದವರು ಅದು ಬಂದತ್ತಲ್ಲ, ಅದು ಯಾವ್ದ ಪಿಕ್ಚರ್ ಅಯ್ಯವ ನೋಡಿನ. ನನ್ನ ಗಂಡ ಅನ್ನಕತ್ತಿದ್ನವ, ಜಮ್ಮು ಕಾಶ್ಮೀರದಾಗ ಹಿಂದೂಗಳನ್ನ ಗುಂಡಿಟ್ಟುಕೊಂಡು ಆಮೇಲೆ ಅದು ಯಾವ್ದು ಎಸಿಡ್ನಾಗ ಎದ್ದೆದ್ದಿ ಒಗದು ಅಯ್ಯೋ ಜಗ್ಗಿ ಹಿಂಸೆ ಕೊಟ್ಟು ಇದು ಮಾಡಿದ್ರಂತ. ಅದು ಯಾರಿಗೂ ಇತ್ತನವ್ರಿಗೆ ಗೊತ್ತೇ ಮಾಡ್ಕೊಟ್ಟಿಲ್ಲ ಅಂತ.
ಪೇಪರ್ ಟಿವಿಗೂ ಬರ್ಲಾರ್ದಂಗೆ ಮಾಡ್ಬಿಟ್ಟಿದ್ರಂತ ನೋಡ್ದೆನ. ಅದು ಈಗ ಈಗ ನೋಡು ಜಮ್ಮು ಕಾಶ್ಮೀರನು ನಮ್ದೇ ಆತು, ಎಲ್ಲ ನಮ್ದೇ ಆತು. ಈಗ ಅದ ಪಾಕಿಸ್ತಾನದ ಮಕ್ಕಳಾಗ ಡಮ್ 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 ಅಂತಿಟ್ಟು ಪಾಕಿಸ್ತಾನದ ನಮ್ಮ ಹೆಸರು ಎತ್ತ ಗದ ನಡಬೇಕು. ಬೇರೆ ದೇಶದ ಸತ್ಯಕ್ಕೆ ಯವ್ವ ಇಂಡಿಯನ್ ಇದ್ರಾರ ಮುಟ್ಟಿದ್ರ ನಾವು ಸುಟ್ಟು ಭಸ್ಮಾಕಿವ್ ಅಂತಂದು ಎಲ್ಲರೂ ತಪ್ಪು ಹೆಂಗದಾರ ನೋಡು. ಇಂಥ ಯುದ್ಧ ನಡೆಯಕತೈತಿ ಜಗತ್ನಾಗ, ಆದ್ರೂ ನಮ್ಮ ಭಾರತ ದೇಶ ಸುದ್ದಿಗೆ ಯಾರು ಬರವಲ್ರು. ಹಂಗಿಟ್ಟನ ನಮ್ಮ ಮೋದಿ. ನಾವು ಭಾಳ ಪುಣ್ಯಾತ್ಮದಿವ, ನಾವು ಅದಕ್ಕೆ ಎಲ್ಲ ರೀತಿಯಿಂದ ಸುರಕ್ಷಿತವಾಗಿದ್ವಿ. ನಿಜ, ಆ ಪುಣ್ಯಾತ್ಮ ಮೋದಿಗೆ ದೇವ್ರಿನ್ನ ಆರೋಗ್ಯ ಆಯಸ್ಸು ಕೊಡ್ಬೇಕು. ಅಯ್ಯವ್ವ ಅಲ್ಲ ಲಕ್ಷ್ಮಕ್ಕ, ನನ್ನ ಸಿಲಿಂಡರ್ ಕಳ್ದತ್ತಂತ ನಾನು ಇಲ್ಲಿ ಅಂಗದ ಕುತ್ಕೊಂಡು ಹೊಯ್ಕೊಳಕತ್ತೀನಿ. ನೀವು ನೋಡಿದ್ರೆ ಇದು ಎಲ್ಲ ಬಿಟ್ಟು ನಿಮ್ದೇ ಮಾತಿರಕತ್ತೀರಲ್ಲ. ಅಯ್ಯವ್ವ ನನ್ನ ಸಿಲಿಂಡರ್ ಕತ್ತಿ ಹೆಂಗೆ? ಅಯ್ಯ ಅದಕ್ಕೇನಂತ ನಿನ್ ಗಂಡ ಹೇಳು, ಒಂದು ಕಂಪ್ಲೇಂಟ್ ಬರ್ಕೊಡು. ಎಲ್ಲಿದ್ರು ತಂದು ಮನೆ ಮುಂದೆ ಹೋಗೋದು ಹೋಗ್ತಾರೆ. ಕೊಡ್ತಾರೇನ? ಅಲ್ಲ ಕಂಪ್ಲೇಂಟ್ ಕೊಟ್ರೆ ಇಂಥದ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅಯ್ಯಾಡಿ ಬಿಟ್ಟು ನಿಂದು ಸಿಲಿಂಡರ್ ಬುಕ್ ಮಾಡಿರ್ತಿಲ್ಲ, ಬುಕ್ ಮಾಡಿದಾಗ ಅವರಲ್ಲಿ ನಂಬರ್ ನಿಮ್ಗೆ ಇಂಥ ಸಿಲಿಂಡರ್ ತಲೆ ಇರ್ತೈತಿ. ಆಮೇಲೆ ಅದನ್ನೆಲ್ಲ ಅವ್ರೇನೋ ಮಾಡ್ತಾ ಬಿಡ, ನಿನಗೆ ಅದಕ್ಕೆ ಬೇಕಾಡ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ತಂದು ಕೊಡ್ತಾರೆ. ಇಲ್ಲ ಅದ್ರ ಬದಲು ಇನ್ನೊಂದು ಕೊಡ್ತಾರೆ. ಕಂಪ್ಲೇಂಟ್ ಅಂತ ಕೊಡು, ಯಾಕೆ ತಲೆ ಕೆಡ್ಸ್ಕೊಂತಿ? ಹೌದಾ? ಹ್ಞೂ ಅಯ್ಯವ್ವ, ಹಂಗಾರೆ ಮೊದಲು ನನ್ನ ಗಂಡ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀನಿ. ಅಯ್ಯವ್ವ ನಾನು ಹಂಗಿದ್ರೆ ಕಟ್ಟಿ ಮ್ಯಾಗ ಇಟ್ಟಿದ್ದೆ ಇವು ಸಿಲಿಂಡರ್. ಪುಣ್ಯಕ್ಕೆ ನನ್ನ ಸಿಲಿಂಡರ್ ಅವ್ರ ಕಣ್ಣಿಗೆ ಬಿದ್ದಿಲ್ಲ. ನಾನು ಹಂಗಿದ್ರೆ ಮತ್ತೆ ಒಳಗೆ ಹೋಗಿ ಇಟ್ಕೊತೀನಿ. ಅಯ್ಯವ್ವ ಅದಕ್ಕೆ ಮತ್ತೆ ಯಾರಿಗೂ ಕಣ್ಣಿಗೆ ಬೀಳಾರ್ದಂಗೆ ಬೇಸ್ ಮುಚ್ಚೆ ಇಟ್ಬಿಡ್ತೀನಿ ಅದನ್ನ. ಅಲ್ಲ ಲಕ್ಷ್ಮಕ್ಕ, ಇನ್ನು ಇದು ಯಾವಾಗ ಮುಗಿತಿತ್ತು? ಯಾವಾಗ ಇನ್ನ ನಮ್ಗೆ ಈ ಸಿಲಿಂಡರ್ದು ಈ ಪೇಚಾಟ ಯಾವಾಗ ಮುಗಿತಿತ್ತು ಏನು? ಅಯ್ಯಾಡ್ಬಿಟ್ಟು ಮನೆಯವ್ರ ಸಿಲಿಂಡರ್ಗೆ ಏನೂ ಆಗಂಗಿಲ್ಲ ಅಂತ 30 ದಿವಸ ಆದ್ಮೇಲೆ ಕೊಡ್ಬೇಕಂತ ಕಂಪಲ್ಸರಿ ಐತಂತ. ಕೊಡ್ಲಿಲ್ಲ ಅಂದ್ರೆ ಅಂಗಡಿ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಕಂಪ್ಲೇಂಟ್ ತನಿಖೆ ಮಾಡಿ ಅವ್ರನ್ನ ಕೊಡಿಸ್ತೀವಿ ಅಂತ ಹೇಳ್ಯಾರ. ನಮಗೇನು ಕೊರತೆ ಇಲ್ಲ. ಈ ದೊಡ್ಡ ದೊಡ್ಡ ಹೋಟೆಲ್ಗೆ ದಿನ 1, 4, 8 ಹಿಂಗೆ ಹೋಗ್ಕೊಂಡು ನೋಡು, ಅಲ್ಲಿ ಸರಬರಾಜು ಮಾಡೋಕೆ ಬೇರೆ ಇದು ಮಾಡ್ತಾರೆ. ಮನೆಗಳಿಗೆ ಯಾವ ತ್ರಾಸು ಇಲ್ಲ, ನೀನೇನು ಚಿಂತೆ ಮಾಡ್ಬೇಡ. ಹೌದಾ ಯವ್ವ, ಚಲೋ ಆತ್ಬಿಡ ಯವ್ವ. ಅಯ್ಯ ಲಕ್ಷ್ಮಕ್ಕ, ನಾನು ನಿನ್ನ ನೋಡಕಂತ ನಾನು ಜಯಕ್ಕ ಪಾರ್ಟಿ ಬರಕತ್ತಿದ್ವಿ, ನೀನ ಇಲ್ಲ ಬಂದಿ ನೋಡು. ನಡಿ ಪ್ರೇಮನ್ ಮನೆಗೆ ಹೋಗಿ ನಡಿ, ಒಟ್ಟು ಕೆಲಸ ಐತಿ. ಹೌದ್ಲೆ, ನಾನು ಅದಕ್ಕೆ ನಿಮ್ಮಂತಲ್ಲಿ ಬಂದೆ. ಇಲ್ಲಿ ಇಷ್ಟೆಲ್ಲ ಆತ್ ನೋಡು. ಮಂಜಿ ಈಗ ಎದ್ದಾಳೆ ಅಡ್ಬಿಟ್ಟು ಎದ್ದು ನಿನ್ ಗಂಡ ಹೇಳ, ಅದೇನು ದೊಡ್ಡದಲ್ಲ ಎಲ್ಲ. ಈಗ ಏನು ಮಾಡಕ್ಕಾಗಿಲ್ಲ, ಹಂಗೈತಿ ಕಾನೂನು ಎಲ್ಲ. ಅದಕ್ಕೆ ಯಾಕೆ ಅನ್ಸ್ತಿದಿ? ಹೋಗು ಕಂಪ್ಲೇಂಟ್ ಕೊಟ್ರೆ ಸಿಗ್ತೈತಿ ಎದ್ದ. ಆದ್ರೂ ಇನ್ಮ್ಯಾಗ ಹುಷಾರಿರ್ಬೇಕು, ಏನಂದ್ರು ಸಿಲಿಂಡರ್ ಹೊರ ಬಿಡಬಾರ್ದು ಇನ್ಮೇಲೆ. ಏ ಪಕೀರ, ಲೇ ಪಕೀರ, ಓ ಮಲ್ಲೇಶಣ್ಣ ಬಾರ. ಏನಪ್ಪ ಅಪರೂಪಕ್ಕೆ ಅದು ನಮ್ಮನಿ ಅಂತೇಳಿ ಬಂದಿ ಅಂದ್ರೆ ಏನೋ ವಿಶೇಷ ಐತೆ ಹಂಗಿದ್ರೆ ಬಾರ ಒಳಗೇನ. ಏ ಒಳಗ ಬೇಡ ಇಲ್ಲೇ ನಿಂತು ಮಾತಾಡೋಣ. ಆಯ್ತು ಹೋಗ್ರಪ್ಪ. ಅಲ್ವೋ ಏನೋ ಒಂದು ಕಿವಿ ವಿಚಾರ ಮುಡ್ತಪ್ಪ. ಹೌದೇನ? ಅವ್ರ ಬಗ್ಗೆ ಏನ ಅದ ಪ್ರೇಮಕ್ಕರ್ನ ಏನ ಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡಿ ಅಂತಲ್ಲ, ಹೌದಾ? ಹ್ಞೂ ನಾನು ಸುಂದ್ರಿ ನಾನು ಮದುವೆ ಮಾಡ್ಕೊಂಡಿನಿ. ಅಲ್ಲ ನಿನಗೇನು ಬುದ್ಧಿಗಿದ್ದಿ ಕೆಟ್ಟೈತೆ? ಅಲ್ಲ ಅಂತ ಒಳ್ಳೆ ಹೆಣ್ಮಗಳನ್ನ ಬಿಟ್ಟು ಈ ಯಾರನ್ನ ಮಾಡ್ಕೊಂಡಿನಿ ಅಂತಿದ್ದಿ. ಅಲ್ಲ ನಿನಗೆ ಚಲೋ ನೋಡ್ಕೊಂತಾನೆ. ಅಲ್ಲ ಈಗ ಅಕ್ಕಿ ಜೀವನ ಪ್ರೇಮಕ್ಕರ ಜೀವನ ನೋಡಲಿಲ್ಲ ನೀನು. ಪಾಪ ಹಿಂಗೆ ಮಾಡೋ ತಪ್ಪಪ್ಪ ನೀನು. ನೋಡೋಣ ಈ ವಿಚಾರ ನೀ ಏನಾರು ಹೇಳಕ್ ಬಂದ್ರೆ ನನಗೆ ಬಿಟ್ಬಿಡು. ಏನೋ ಬೇರೆ ಏನಾರು ವಿಚಾರ ಮಾತಾಡಂಗಿದ್ರೆ ಮಾತಾಡು. ನನಗೆ ಆಕಿ ಒಲೆ, ನನಗೆ ಇಷ್ಟ. ಸುಮ್ಮನೆ ಬಲವಂತಲಿಂತ್ರ ಎಲ್ಲಿ ಜೀವನ ಮಾಡೋಕ್ಕಾಗತ್ತಪ್ಪ, ಅದಕ್ಕೆ ಬಿಟ್ಟೆ. ಅಲ್ಲ ನೀ ಏನು ಬಿಟ್ಟು ಬಿಡು. ಈಗೇನೋ ಪ್ರೇಮಕ್ಕರು ಇನ್ನೊಂದು ಮದುವೆ ಮಾಡ್ಕೊಳಕತ್ತಾರಂತಲ್ಲ, ಹೋಯ್ ಬಿಡು. ಯಾಕೆ ಮಾಡ್ಕೊಳಕ್ ನಾ ಸೊಡಚಿಕೆ ಕೊಟ್ಬಿಟ್ಟಿನಪ್ಪ, ಹೇಳೇ ಬಿಟ್ಟಿನಿ. ಯಾರನ್ನಾರ ಮದುವೆ ಮಾಡ್ಕೊಳ್ಳಿ, ನಾನೇನು ಅಡ್ಡು ಬರಲ್ಲ ಉದ್ದು ಬರಲ್ಲ ಅಂತ ಹೇಳ್ಬಿಟ್ಟಿನಿ. ಏನಾರ ಮಾಡ್ಕೊಳ್ಳಿ. ದೇವ್ರೆ ಏನು ಯಪ್ಪ, ನಿನ್ನ ಹೆಂಡಿಗೆ ಯಾರೋ ಇನ್ನೊಬ್ರು ಮತ್ತೆ ತಾಳಿ ಕಟ್ಟಕತ್ತಾರ ಅಂದ್ರೆ ನಿನಗೇನು ಅನ್ಸಲ್ಲನ? ಏನೋ ಚಲೋ ಶ್ರೀಮಂತರ ಅದಾರಂತಪ್ಪ, ಚಲೋ ನೋಡ್ಕೊಂತಾರ. ಇನ್ನೂ ನಾನು ಏನು ಅನ್ನತಿಲ್ಲ. ಇವತ್ತೈತಂತ ಲಗ್ನ? ಏನು ಇವತ್ತನ? ಅಲ್ಲ ಒಂದು ಯಾರಿಗೆ ಲಗ್ನ ಪತ್ರ ಕರೆದಿಲ್ಲ, ಒಂದು ಚಪ್ಪೆ ಹಾಕಿಲ್ಲ, ಒಂದು ಏನು ಸುದ್ದಿ ಇಲ್ಲ. ಇದೇ ಅಂತ ಲಗ್ನ ಮಾಡ್ಕೊತಾಳ ಏನು? ಮತ್ತೆ ಹಾಕಿ ಯೋಗ್ಯತೆ ಅಂಥದ ಲಗ್ನ ಮತ್ತಾಗದು. ಅಲ್ಲೋ ಹೆಂಗಾರ ಲಗ್ನ ಆಗಲಿ, ಲಗ್ನನ ಹೌದಿಲ್ಲ? ಅಯ್ಯೋ ದಿಮಾಕ್ನೇತೆ ನೀನು ನೋಡು. ಯಾಕೋ ನಿನ್ನ ಕಾಲ ಮೇಲೆ ಕಲ್ ಚಲ್ಕೊಳಕತ್ತಿ ಅಂತ ಅನ್ಸಕತ್ತೈತಪ್ಪ. ಅದು ಹಂಗಾಗಿಂದ ಮಣಿಕೆನ ಕೆಳಗೆ ಹೋಗೋದು ಮತ್ತು ಅದೇನ ನೀ ಬ್ಯಾಡ್ ಬಿಡು ಹೇಳಕ್ಕೊಲ್ಲೆ. ಮತ್ತು ನೋಡಪ್ಪ, ನೀನು ಒಂಚೂರು ವಿಚಾರ ಮಾಡಿದ್ರೆ ಬರ್ತಿತ್ತಾನೆ. ನನಗೂ ಯಾಕೆ ನಿನಗೊಂದು ಮಾತು ಹೇಳೋಣ ಅನ್ನಿಸ್ತೆ, ಅದಕ್ಕೆ ಬಂದೆ. ಇಲ್ಲಿ ಬಿಡೋಣ, ನಾನೀಗಾಲೇ ಈಗಿನ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿನಿ, ಈಕಿ ಜೊತೆ ಸಂಸಾರ ನಡೆಸೀನಿ. ಈಗ ನನಗೆ ಮತ್ತೆ ವಾಪಸ್ ಎಕ್ಕಿನ ಕರ್ಕೊಂಡು ಅದು ಮುಸುಳಿ ನೋಡಂಗೆ ಆಗಿಲ್ಲ. ನನಗೆ ಬ್ಯಾಡ ಅನಿಸ್ಬಿಟ್ಟೈತಿ, ಬಿಟ್ಬಿಟ್ಟಿನಪ್ಪ. ಯಾವನಾರ ಮಾಡ್ಕೊಳಕ್ಕೆ ನೀ ಏನು ತಲೆ ಕೆಸ್ಕೊಬೇಡ. ನನಗೆ ಸಂದ್ರಿನ ವೀಕ್ ಆಯ್ತು ಬಿಡೋಣ. ಇನ್ನೇನು ಕೆಲಸ ನೋಡ್ಕೋ. ಏನು ಇವತ್ತನ ಲಗ್ನ ಆಗತ್ತಾಳ? ಓ ನೋಡ್ಲೇನೆ ಬೇಡಪ್ಪ ಯಪ್ಪ. ಈಕೆ ನಿನ್ನೆರ ರಾತ್ರಿ ಕೈ ತೊಗೊಂಡ